ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈಗಾಗಲೇ ಪ್ರತಿಯೊಂದು ಜಿಲ್ಲೆನಲ್ಲಿಯೂ ಪ್ರತಿಯೊಂದು ತಾಲೂಕಿನಲ್ಲಿಯೂ ನಿಮ್ಮ ದ್ವಿತೀಯ PUCಯ ಪ್ರಥಮ ಕಿರು ಪರೀಕ್ಷೆ ಕಂಪ್ಲೀಟ್ ಆಗಿದ್ದು, ಅಂದರೆ FA1 ಕಂಪ್ಲೀಟೆಡ್, ಯೂನಿಟ್ ಟೆಸ್ಟ್ 1 ಕಂಪ್ಲೀಟೆಡ್, ಹೌದಲ್ವಾ. ಇಂಟರ್ನಲ್ ಟೆಸ್ಟ್ ಕಂಪ್ಲೀಟೆಡ್ ಆಗಿರುವಂಥದ್ದು. ಈಗ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ದ್ವಿತೀಯ PUCಯ ಮಿಡ್ ಟರ್ಮ್ ಎಕ್ಸಾಮ್ಗೆ ಇರುವಂತಹ ಪಠ್ಯಕ್ರಮ ಏನೆಲ್ಲ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಸೆಕೆಂಡ್ ಇಯರ್ PUC ಸಿಲೆಬಸ್ 2025-26 ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಮಿಡ್ ಟರ್ಮ್ ಮಧ್ಯ ವಾರ್ಷಿಕ ಪರೀಕ್ಷೆ. ಸಿಲೆಬಸ್ ಅಂದರೂ ಒಂದೇ, ಪೋರ್ಷನ್ ಅಂದರೂ ಒಂದೇ. ಮೊದಲನೇದಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ, ಟೆಕ್ಸ್ಟ್ ಬುಕ್ ಇಟ್ಕೊಂಡು ಅದರಲ್ಲೇ ಟಿಕ್ ಹಾಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ಮೊದಲನೇದಾಗಿ ನಾವು ಈಗ ಕನ್ನಡ ಸಬ್ಜೆಕ್ಟಿನ ಏನೆಲ್ಲ ಇದೆ ಅರ್ಧ ವಾರ್ಷಿಕ ಪರೀಕ್ಷೆಗೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಈಗ ಅರ್ಧ ವಾರ್ಷಿಕ ಪರೀಕ್ಷೆಗೆ ಅಕ್ಟೋಬರ್ 2025ರಂದು ಪದ್ಯ ಭಾಗದಲ್ಲಿ ಕದಡಿದ ಸಲಿಲಂ ತಿಳಿವಂದದೆ, ನಂತರದಲ್ಲಿ ವಚನಗಳು ಇನ್ನೂ ಹುಟ್ಟದ ಇರಲಿ ನಾರಿ, ಹೌದು, ಪಗೆಯಂ ಬಾಲಕನೆಂಬರೆ ಜಾಲಿಯ ಮರದಂತೆ. ಸರ್, ನಾವು ಇದನ್ನೆಲ್ಲ ಯೂನಿಟ್ ಟೆಸ್ಟ್ 1ರಲ್ಲಿ ಬರೆದಿದ್ದೀವಿ ಅಂತ, ಯಾಕಂದರೆ ಯೂನಿಟ್ ಟೆಸ್ಟ್ 1ರಲ್ಲೂ ಕೂಡ ಇಲ್ಲಿ ಕೊಡಲಾಗಿತ್ತು ಇವೆಲ್ಲ ಪಾಠಗಳು, ಹೌದಲ್ವ, ಪದ್ಯಗಳು ಕೂಡ. ಇದು ಹೇಗೆ ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಯೂನಿಟ್ ಟೆಸ್ಟ್ 1 ಸಿಲೆಬಸ್ ಏನಿರುತ್ತೋ ಅದು ಕೂಡ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಇನ್ಕ್ಲೂಡ್ ಆಗಿರುತ್ತೆ. ಜೊತೆಗೆ ಇನ್ನು ಮುಂದುವರಿದ ಪಾಠಗಳು ಕೂಡ ಇರುತ್ತೆ. ಗದ್ಯ ಭಾಗದಲ್ಲಿ ತಾವುಗಳು ನೋಡಿದ ಹಾಗೆ ಮುಟ್ಟಿಸಿಕೊಂಡವರು, ವಾಲ್ಫೈರ್, ಅಭಿವೃದ್ಧಿ ತಂದ ದುರಂತ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಹೌದಲ್ವ. ದೀರ್ಘ ಗದ್ಯದಲ್ಲಿ ಕೃಷ್ಣಗೌಡನ ಆನೆ, 1ರಿಂದ 6 ಅಧ್ಯಾಯಗಳು. ಭಾಷಾಭ್ಯಾಸದಲ್ಲಿ ಧಾತುಗಳು, ನಿಷೇಧಾರ್ಥಕ ಪದಗಳು, ಪದಗಳ ಅರ್ಥ, ನಾನಾರ್ಥಕ ಪದಗಳು, ನುಡಿಗಟ್ಟುಗಳು, ಸ್ವಂತ ವಾಕ್ಯದಲ್ಲಿ ಬಳಕೆ ಹಾಗೂ ವಿಭಕ್ತಿ ಪ್ರತ್ಯಯಗಳು, ತತ್ಸಮ ತದ್ಭವಗಳು, ಪ್ರಬಂಧ ರಚನೆ, ಪತ್ರ ಲೇಖನಗಳು, ಇವೆಲ್ಲ ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆಗೆ ಇರುವಂಥದ್ದು. ಮಿಡ್ ಟರ್ಮ್ ಎಕ್ಸಾಮ್ ಪೋರ್ಷನ್ ಸಿಲೆಬಸ್ ಅಂತ ಏನಿದೆಯೋ ಎಲ್ಲ ಕಡೆಯೂ ಇದೇ ಇರುತ್ತೆ. ಅರ್ಥ ಆಗತ್ತಾ ಮಕ್ಕಳೇ? ಧನ್ಯವಾದಗಳು. ಬನ್ನಿ ಈಗ ಇಂಗ್ಲೀಷ್ ಕಡೆಗೆ ನಾವು ಹೋಗೋಣ. ಇದಂತೂ ಪ್ರತಿಯೊಬ್ಬರಿಗೂ ಕೂಡ ಇರುವಂತಹ ಸಿಲೆಬಸ್ ಆಗಿರುತ್ತೆ. ಇಂಗ್ಲೀಷ್ ಕಂಪಲ್ಸರಿ ಅಲ್ವಾ. ಸೆಕೆಂಡ್ ಇಯರ್ ಸಿಲೆಬಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಯಾವುದು? ಟೆಕ್ಸ್ಟ್ ಬುಕ್ ತಗೊಂಡು ತಾವುಗಳು ದಯವಿಟ್ಟು ಕೂತ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ಚಾಪ್ಟರ್ 1 to 8 ಅಂತ ಹೇಳ್ತಾನೆ, ಆಯಿತಾ. ನಿಮಗೆ ಮೋರ್ ದ್ಯಾನ್ 50% ಮಿಡ್ ಟರ್ಮ್ ಎಕ್ಸಾಮಿಗೆ ಕೊಡ್ತಾರೆ, ಯಾಕಂದರೆ ಆದಷ್ಟು ಸಿಲೆಬಸ್ಸು ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಈಗ ನೋಡಿ, ಸಿಲೆಬಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು. ವರ್ಕ್ ಬುಕ್ಕು, ಟೆಕ್ಸ್ಟ್ ಬುಕ್ ಅಂತ ಎರಡಿದೆ ಅಲ್ವಾ ನಮಗೆ. ಹಾಗೆ ಟೆಕ್ಸ್ಟ್ ಬುಕ್ನಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಇದೆ ಎಲ್ಲರಿಗೂ ಕೂಡ, ಟ್ರಾಜಿಡಿ ಪ್ಲೇ. ನಂತರದಲ್ಲಿ 2 ಡಿಯರ್ ಒಂದು ಚಿಕ್ಕ ಕಥೆ ಇದೆ, ಆಯಿತಾ, ಶಾರ್ಟ್ ಸ್ಟೋರಿ. ಆನ್ ಚಿಲ್ಡ್ರನ್ ಒಂದು ಪೋಯಮ್ ಇದೆ, ಎವ್ರಿಥಿಂಗ್ ಐ ನೀಡ್ ಟು ನೋ ಲಾಂಟ್ ಇನ್ ದ ಪೋಯಮ್ ರಿಟರ್ನ್ ಬೈ ವಂದನ ಶಿವ, ಇವರು ಬರೆದಂಥ ಒಂದು ಆರ್ಟಿಕಲ್ ಕೂಡ ಇದೆ. ಸನ್ನಿ ಮಾರ್ನಿಂಗ್ 1 ಆ್ಯಕ್ಟ್ ಪ್ಲೇ ಕೂಡ ಇದೆ ನಿಮಗೆ, ಇದು ದೊಡ್ಡದಾದಂತಹ ಪಾಠ. ವೆನ್ ಯು ಆರ್ ಓಲ್ಡ್ ಅಂತ ಇದೆ, ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ. 7ನೆಯ ಪಾಠ ದಿ ಗಾರ್ಡನರ್ ಅಂತ ಇದೆ. ಚಾಪ್ಟರ್ 8 ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡ್ ಇದೆ. ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟು, ಬಹಳ ಡಿಫಿಕಲ್ಟ್ ಅನ್ನುವಂಥದ್ದು ಪಾಠಗಳು ಚಾಪ್ಟರ್ 4, 5 ಹಾಗೂ 8. ಇದರಲ್ಲಿ ಮಕ್ಕಳು ಏನು ಬರೆಯಲ್ಲ. ಹಾಗಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಪ್ರೀತಿಯ ಮಕ್ಕಳೇ ಚಾಪ್ಟರ್ 1ಇಂದ ಹಿಡಿದು 8ವರೆಗೂ ಕೂಡ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಲಿಂಕನ್ನು ಕೊಟ್ಟಿರ್ತೇನೆ. ಜೊತೆಗೆ ಬನ್ನಿ ಈಗ ಮುಂದೆ ಹೋಗೋಣ. ಸ್ವಲ್ಪ 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ಮಾತ್ರ ಇರುವಂಥದ್ದು ನಿಮಗೆಲ್ಲರಿಗೂ ಕೂಡ. ವರ್ಕ್ ಬುಕ್ಕಿಗೆ ಹೋಗೋದಾದರೆ, ಅಂದರೆ ಗ್ರಾಮರ್ ಪಾರ್ಟಿಗೆ ಹೋಗೋದಾದರೆ ಪ್ರೊನೌನ್ಸ್ ಇದೆ, ಪ್ರಿಪೋಸಿಷನ್ಸ್ ಆ್ಯಂಡ್ ಆರ್ಟಿಕಲ್ಸ್. ಪ್ರೊನೌನ್ಸ್ ಕೂಡ ನಿಮಗೆ 5 ಮಾರ್ಕ್ಸಿಗೆ ಮ್ಯಾಚ್ ಆಫ್ ಫಾಲೋಯಿಂಗ್ ಕೊಡ್ತಾರಲ್ವ, ಅದಾಗಿರುತ್ತೆ. ಪ್ರಿಪೋಸಿಷನ್ ಆ್ಯಂಡ್ ಆರ್ಟಿಕಲ್ಸ್ ಎರಡೂ ಕೂಡ 1 ಮಾರ್ಕ್ಸಿಗೆ ಬರುವಂಥದ್ದು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದು ಕೂಡ ನಿಮಗೆ 1 ಮಾರ್ಕ್ಸಿಗಿರುತ್ತೆ. ಜಂಬಲ್ ಸೆಗ್ಮೆಂಟ್ 1 ಮಾರ್ಕ್ಸಿಗಿರುತ್ತೆ. ಕ್ವಶನ್ ಫಾರ್ಮ್ಸ್ 1 ಮಾರ್ಕಿಗಿರುತ್ತೆ. ಎಕ್ಸ್ಪ್ರೆಷನ್ಸ್ 2 ಮಾರ್ಕಿಗಿರುತ್ತೆ. ಪ್ಯಾಸಿವ್ ವಾಯ್ಸ್ 3 ಮಾರ್ಕ್ಸಿಗೆ. ರಿಪೋರ್ಟೆಡ್ ಸ್ಪೀಚ್ ಕೂಡ ಬರುತ್ತೆ ನಿಮಗೆ, ಅದು ನಿಮಗೆ 4 ಮಾರ್ಕ್ಸಿಗಿರುತ್ತೆ. ನಂತರದಲ್ಲಿ ಲೆಟರ್ ರೈಟಿಂಗು ಇದು 5 ಮಾರ್ಕ್ಸಿಗಿರುತ್ತೆ. ಸ್ಪೀಚ್ ರೈಟಿಂಗ್ ಕೂಡ 5 ಮಾರ್ಕ್ಸಿಗಿರುತ್ತೆ. ಲೆಟರ್ ರೈಟಿಂಗ್ ಹಾಗೂ ಸ್ಪೀಚ್ ರೈಟಿಂಗಲ್ಲಿ ನಿಮಗೆ ಆಪ್ಷನ್ ಇರುತ್ತೆ. ಯು ಕ್ಯಾನ್ ಗೋ ಫಾರ್ ಲೆಟರ್ ರೈಟಿಂಗ್, ಇಲ್ಲ ಸರ್ ನಮ್ಗೆ ಕಷ್ಟ ಆಗುತ್ತೆ ಅಂದರೆ ಸ್ಪೀಚ್ ರೈಟಿಂಗ್. ಬಟ್ ಬೆಸ್ಟ್ ಸ್ಕೋರ್ ಆಗೋದು ಎದರಲ್ಲಿ ಅಂತ ಹೇಳಿದರೆ ಹೆಚ್ಚಿನ ಅಂಕಗಳು ಅದು ಲೆಟರ್ ರೈಟಿಂಗ್ ಆಗಿರುತ್ತೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರಿಗೂ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರ್ ಕೊಂಡಿದೆ ಅಲ್ವಾ ಟಾಪಿಕ್ಸು, ಎಲ್ಲ ಟಾಪಿಕ್ಸಿನ ಮೇಲೆ ಗ್ರಾಮರಿನ ಲಿಂಕ್ಸ್ಗಳನ್ನು ಕೂಡ ನೀಡಿರ್ತೇನೆ. ಈಗ ನಾವು ಹಿಂದಿ ಸಬ್ಜೆಕ್ಟನ್ನು ನೋಡೋಣ, ಆಯಿತಾ. ಲ್ಯಾಂಗ್ವೇಜ್ ಹಿಂದಿನಲ್ಲಿ ಸಿಲೆಬಸ್ ಫಾರ್ ಯೂನಿಟ್ ಟೆಸ್ಟ್ 1 ಅಂತ ಇದೆ, ಹೌದಲ್ವಾ.
ಅದು ಸಂಪೂರ್ಣವಾಗಿ ಈ ಮಿಡ್-ಟರ್ಮ್ ಎಕ್ಸಾಮಲ್ಲಿ ಇನ್ಕ್ಲೂಡ್ ಆಗಿದೆ. ಅದನ್ನು ತೋರಿಸಲಿಕ್ಕೆ ಅಂತಲೇ ನಾನು ಅದು ಕೂಡ ನಿಮಗೆ ಇದರಲ್ಲಿ ಪೇಸ್ಟ್ ಮಾಡಿರುವಂಥದ್ದು. ಗದ್ಯ ಭಾಗದಲ್ಲಿ ನೋಡಿ, ಸುಜನ್ ಭಗತ್ ಇದೆ, ಕರ್ತವ್ಯ ಅವರ ಸತ್ಯತಾ ಇದೆ, ಗಂಗಾ ಮೈಯಾ ಸೆ ಸಾಕ್ಷಾತ್ಕಾರ ಇದೆ, ಯಾ ಕಹಾನಿ ಯಾ ಭಿ ಅಂತ ಇದೆ, ಏಕ್ ಕಹಾನಿ ಯೇ ಭಿ ಅಂತ, ಹೌದಲ್ವಾ? ಹೀಗೆ ಮಧ್ಯಕಾಲೀನ ಕವಿತಾ ಕೂಡ ತಾವುಗಳು ನೋಡ್ಬೋದು ಗದ್ಯ ಭಾಗ ಆದಮೇಲೆ. ಪದ್ಯ ಭಾಗದಲ್ಲಿ ಹೌದಲ್ವಾ ಯಾವುದಿದೆ, ಸೂರದಾಸು, ರಹೀಮ್ದಾಸು, ಹಾಗೆ ರೇದಾಸ್, ಬಾನಿ ಎಲ್ಲದೂ ಕೂಡ ಇದೆ. ಆಧುನಿಕ ಕವಿತಾ ಅಂತ ಮತ್ತೆ ಇದೆ, ಅದರಲ್ಲಿ ಅಧಿಕಾರ ಇದೆ, ಗಹನೆ ಇದೆ, ಕಾಯರ್ ಮತ್ತು ಬನ್ ಅಂತ ಅದು ಕೂಡ ಇದೆ. ಅಪಠಿತ್ ಭಾಗ ಅಂತ ಇದೆ, ಅಂದರೆ ನಿಮಗೆ ಎಕ್ಸ್ಟ್ರಾ ಒಂದಿದ್ದಿರುತ್ತಲ್ವ ಅದರಲ್ಲಿ. ಸೂಕಿ ಢಾಲಿ ಇದೆ, ಪ್ರತಿಶೋಧ, ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಆಯಿತಾ? ನಂತರದಲ್ಲಿ ಗ್ರಾಮರ್ ಭಾಗವನ್ನು ನಾವು ನೋಡೋದಾದರೆ ನೋಡಿ, ವಾಕ್ಯ ಶುದ್ಧ ಕೀಜಿಯೇ ಅಂತ ಇದೆ. ಇದು ಬಹಳ ಈಸಿಯಾಗಿರುವಂಥ ನಿಮ್ಮ ಗ್ರಾಮರ್ ಆಗಿರುತ್ತೆ ಹಿಂದಿನಲ್ಲಿ. ಆದರೆ ಮೇನ್ ಕ್ವಶನ್ ಗೊತ್ತಾಗಬೇಕು ನಿಮಗೆ. ವಾಕ್ಯ ಶುದ್ಧ ಕೀಜಿಯೇ ಅಂದರೆ ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಅಂತ, ಹೌದಲ್ವಾ? ಈ ರೀತಿಯಾಗಿ ಮುಹಾವರೆ ಅಂತ ಹೇಳಿದರೆ ನುಡಿಗಟ್ಟುಗಳು ಅಂತ, ಲಿಂಗ ಬದಲಿ ಅಂದರೆ ಜೆಂಡರ್ ಚೇಂಜ್ ಮಾಡುವಂಥದ್ದು, ಮೇಲ್ ಅಂತ ಕೊಟ್ಟರೆ ಫೀಮೇಲ್, ಅದನ್ನು ಹಿಂದಿನಲ್ಲಿ ತಿಳ್ಕೊಂಡಿರಬೇಕು, ಹೌದಲ್ವಾ? ಪುಲ್ಲಿಂಗ್ ಅಂದರೆ ಸ್ತ್ರೀಲಿಂಗ ಅಂತ. ಹೀಗೆ ಆಯಿತಾ? ಅನೇಕ ಶಬ್ದಕ್ಕೆ ಲಿಯೇ ಏಕ್ ಶಬ್ದ ಲಿಖಿಯೇ ಅಂತ ಭಾಳ ಈಸಿಯಾಗಿರೋ ಉಪಸರ್ಗ ಇದೆ. ನಂತರದಲ್ಲಿ ನಿಬಂಧ ಇದೆ, ಪತ್ರಲೇಖನ ಇದೆ, ಅಪಠಿತ ಗದ್ಯಾಂಶ ಇದೆ, ಅನುವಾದ ಇದೆ. ಅನುವಾದ ಅಂತ ಹೇಳಿದರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ, ಅದನ್ನು ತಾವುಗಳು ಹಿಂದಿನಲ್ಲಿ ಬರೀಬೇಕಾಗಿರುತ್ತೆ. ಈಗ ಸಂಸ್ಕೃತ ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಪೋರ್ಷನನ್ನು ಸಂಪೂರ್ಣವಾಗಿ ಮಿಡ್-ಟರ್ಮ್ ಎಕ್ಸಾಮಿಗೆ ನಿಮ್ಮ ಯೂನಿಟ್ ಟೆಸ್ಟ್ ಕೂಡ ಇನ್ಕ್ಲೂಡ್ ಇದರಲ್ಲೇ ಆಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿಕೊಳ್ಳಬಹುದಾಗಿದೆ. ಗಾಡ್ ಬ್ಲೆಸ್ ಯು ಆಲ್. ನಾನು ಹೇಳಿದ್ದಲ್ವ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಂಗ್ಲೀಷಿನ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ಹಾಗೂ ಲಾಸ್ಟ್ ಇಯರಿನ ಸಾಲ್ವ್ಡ್ ಕ್ವಶನ್ ಪೇಪರ್ ಕೂಡ ಲಿಂಕನ್ನು ನೀಡಿರ್ತೇನೆ. ಯೂಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು.